ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನ ಪೂಜಿಸುವಂತ ಸಂಪ್ರದಾಯವಿದೆ. ಲಕ್ಷ್ಮೀದೇವಿ ತುಳಸಿ ಗಿಡದಲ್ಲಿ ವಾಸ ಮಾಡ್ತಾಳೆ ಅಂತ ಪ್ರತಿಯೊಬ್ರು ತುಳಸಿ ಗಿಡವನ್ನ ಮನೆ ಮುಂದೆ ಬೆಳೆಸಿ ಪ್ರತಿನಿತ್ಯ ಅದನ್ನ ಪೂಜಿಸ್ತಾರೆ. ಅಷ್ಟಕ್ಕೂ ತುಳಸಿ ಗಿಡವನ್ನ ಯಾಕೆ ಪೂಜಿಸಬೇಕು? ಇದಕ್ಕೆ ಕಾರಣ ಆದ್ರೂ ಏನು? ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿ ಪೂಜಿಸೋದ್ರಿಂದ ಏನಾಗುತ್ತೆ? ಈ ರೀತಿ ಪ್ರತಿಯೊಂದು ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಒಂದು ಬಾರಿ ಸತ್ಯಭಾಮ ಶ್ರೀಕೃಷ್ಣನ ಹತ್ತಿರ ಹೋಗಿ, ಸ್ವಾಮಿ, ತುಳಸಿ ಗಿಡಕ್ಕೆ ನೀರನ್ನ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ತುಳಸಿಯ ಹತ್ತಿರ ದೀಪವನ್ನ ಇಡೋದ್ರಿಂದ ಪ್ರಯೋಜನವೇನು ಅಂತ ಸತ್ಯಭಾಮ ಕೃಷ್ಣನನ್ನ ಕೇಳ್ತಾಳೆ. ಆಗ ಶ್ರೀಕೃಷ್ಣನು ಅವಳಿಗೆ ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹಿಂದೆ ದಕ್ಷಿಣ ಅನ್ನೋ ಒಂದು ದೊಡ್ಡ ನದಿ ಇತ್ತು. ಆ ನದಿಯ ಹತ್ತಿರ ಹರಿಹರ ಅನ್ನೋ ಒಬ್ಬ ಬ್ರಾಹ್ಮಣನು ವಾಸ ಮಾಡ್ತಿದ್ದ. ಅವನು ವೇದಗಳನ್ನ ಓದಿದ್ದ ಒಬ್ಬ ದೊಡ್ಡ ಪಂಡಿತನಾಗಿದ್ದ. ಆದ್ರೆ ಅವನ ದುರಾದೃಷ್ಟವೆಂದರೆ ಅವನಿಗೆ ದುರಹಂಕಾರಿಯ ಹೆಂಡತಿ ಸಿಕ್ಕಳು. ಅವಳು ಯಾವಾಗಲೂ ಅವನನ್ನ ಅವಮಾನ ಮಾಡ್ತಿದ್ಲು. ಪತಿಯ ಹತ್ತಿರ ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಅವನಿಗೆ ಸರಿಯಾಗಿ ಊಟವನ್ನೂ ಹಾಕ್ತಿರ್ಲಿಲ್ಲ. ಅವರ ಮನೆಗೆ ಯಾರಾದರೂ ನೆಂಟರು ಬಂದ್ರೆ ಅವರನ್ನೂ ಸಹ ಸರಿಯಾಗಿ ಉಪಚಾರ ಮಾಡ್ತಿರ್ಲಿಲ್ಲ. ಹಾಗೆ ಪರಪುರುಷರ ಜೊತೆ ಮಾತಾಡ್ತಾ ಬೇಕಂತಲೇ ಆ ಬ್ರಾಹ್ಮಣನ ಮಾನವನ್ನ ಹರಾಜು ಹಾಕ್ತಿದ್ಲು. ಇದರಿಂದ ಆ ಬ್ರಾಹ್ಮಣನು ತನ್ನ ಪತ್ನಿಗೆ ಇದೆಲ್ಲವೂ ತಪ್ಪು, ಇದೆಲ್ಲವನ್ನ ಬಿಟ್ಟು ಬದಲಾಗು ಅಂತ ಅನೇಕ ಬಾರಿ ಹೇಳ್ತಾನೆ ಇದ್ದ. ಆದ್ರೆ ಅವನ ಹೆಂಡತಿ ಅವನ ಮಾತಿಗೆ ಬೆಲೆಯೇ ಕೊಡ್ತಿರ್ಲಿಲ್ಲ. ನಿನ್ನಂತ ಬಿಕಾರಿಯನ್ನ ನಾನು ಮದುವೆಯಾಗಿದ್ದೆ ದೊಡ್ಡ ತಪ್ಪು. ನಿನ್ನಂತವನ ಜೊತೆ ಬದುಕೋದಕ್ಕಿಂತ ನರಕಕ್ಕೆ ಹೋಗೋದೇ ನನಗೆ ಸುಖಕರವಾಗಿರುತ್ತೆ ಅಂತ ಅವನೊಂದಿಗೆ ಜಗಳ ಮಾಡ್ತಾಳೆ. ಇದಿಷ್ಟೇ ಅಲ್ಲದೆ ತನ್ನ ಪತಿಯ ಎದುರಿಗೇನೆ ವ್ಯಭಿಚಾರ ಮಾಡೋಕ್ಕೂ ಸಹ ಶುರು ಮಾಡ್ಕೊಳ್ತಾಳೆ. ಅಂದವಾಗಿರೋ ಗಂಡಸರಿಗೋಸ್ಕರ ಕಾಯ್ತಾ ಇರ್ತಿದ್ಲು. ತನ್ನ ಸುಖದ ದಾಹವನ್ನ ತೀರಿಸುವಂತ ಯಾರಾದ್ರೂ ಗಂಡಸನ್ನ ಕಳುಹಿಸುವಂತ ನಾಚಿಕೆ ಇಲ್ಲದೆ ದೇವರನ್ನು ಸಹ ಬೇಡಿದಳು. ತನ್ನ ಅಂದಕ್ಕೆ ಸರಿ ಹೋಗೋ ಗಂಡಸು ಬೇಕು ಅಂತ ಅವಳು ಚಡಪಡಿಸಿದಳು. ಆ ರೀತಿ ಗಂಡಸರನ್ನ ಹುಡುಕಿಕೊಂಡು ಅವಳು ಕಾಡಿಗೆ ಹೋಗ್ತಾಳೆ. ಅದೇ ಕಾಡಿನಲ್ಲಿ ಒಂದು ಭಯಂಕರವಾದ ಹುಲಿ ತಿರುಗುತ್ತಿತ್ತು. ಆ ಹುಲಿಯ ಕಣ್ಣು ಈ ಬ್ರಾಹ್ಮಣ ಸ್ತ್ರೀಯಳ ಮೇಲೆ ಬಿತ್ತು. ಕಂಡ ತಕ್ಷಣ ಅವಳನ್ನ ತಿನ್ನೋಕೆ ಹುಲಿ ಮುಂದಾಯಿತು. ಆಗ ಆ ಬ್ರಾಹ್ಮಣ ಮಹಿಳೆ ತುಂಬಾ ಹೆದರಿಕೆಯಿಂದ ನನ್ನನ್ನ ದಯ ತೋರಿ ಬಿಟ್ಟು ಬಿಡು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಆ ಹುಲಿ ಒಪ್ಕೊಳ್ಳಿಲ್ಲ. ಇಂದು ನೀನು ನನಗೆ ಆಹಾರವಾಗ್ಲೇಬೇಕು. ಈ ಪ್ರಕೃತಿಯೇ ನಿನ್ನನ್ನ ನನ್ನ ಹತ್ತಿರ ಕಳುಹಿಸಿದೆ ಎಂದು ಆ ಹುಲಿ ಮಾತಾಡ್ತಿರೋದನ್ನ ಕಂಡು ಅವಳಿಗೆ ತುಂಬಾ ಆಶ್ಚರ್ಯವಾಯಿತು. ನೀನು ಸಾಧಾರಣ ಹುಲಿಯಲ್ಲ, ಅಷ್ಟಕ್ಕೂ ನೀನ್ಯಾರು? ಸತ್ಯವನ್ನ ಹೇಳು ಅಂತ ಆ ಹುಲಿಯನ್ನ ಕೇಳ್ತಾಳೆ. ಆಗ ಆ ಹುಲಿ ಅವಳನ್ನ ತಿನ್ನೋದನ್ನ ಬಿಟ್ಟು ಅದರ ಜೀವಿತ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡುತ್ತೆ. ನಿನ್ನಂತ ಪಾಪಿಗಳನ್ನ ತಿಂದಾಗಲೇ ನನಗೆ ಈ ಜನ್ಮದಿಂದ ವಿಮುಕ್ತಿ ದೊರಕುತ್ತೆ. ನಿನಗೆ ನನ್ನ ಕಥೆಯನ್ನ ಹೇಳ್ತೀನಿ, ತುಂಬಾ ಜಾಗ್ರತೆಯಿಂದ ಕೇಳು ಎಂದು ಆ ಹುಲಿ ತನ್ನ ಪೂರ್ವ ಜನ್ಮದ ಕಥೆಯನ್ನ ಹೇಳೋಕೆ ಶುರು ಮಾಡಿತು. ಒಂದೊಮ್ಮೆ ದಕ್ಷಿಣ ದೇಶ ತೀರದಲ್ಲಿ ಪವಿತ್ರವಾದಂತ ನದಿ ಇತ್ತು. ಅಲ್ಲಿಯೇ ಒಬ್ಬ ಬ್ರಾಹ್ಮಣನು ವಾಸ ಮಾಡ್ತಿದ್ದ. ಎಷ್ಟೋ ಪುಣ್ಯಗಳನ್ನ ಪಡೆದು ಆ ಬ್ರಾಹ್ಮಣನ ಮಗನಾಗಿ ನಾನು ಜನಿಸಿದೆ. ಆದರೆ ನನಗೆ ಆ ಬ್ರಾಹ್ಮಣನ ಸದ್ಗುಣಗಳು ಬರಲಿಲ್ಲ. ನನ್ನಲ್ಲಿ ಧನವನ್ನ ಸಂಪಾದಿಸಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಆ ಆಸೆಯಿಂದ ನಾನು ಅಕ್ರಮ ಮಾರ್ಗದಲ್ಲಿ ಧನವನ್ನ ಸಂಪಾದಿಸೋಕೆ ಶುರು ಮಾಡಿಕೊಂಡೆ. ಯಾಗಗಳನ್ನ ಕೂಡ ಮಾಡಿದೆ. ಆದ್ರೆ ಅದಕ್ಕೂ ಕೂಡ ಧನವನ್ನ ನಿರೀಕ್ಷೆ ಮಾಡಿದೆ. ಎಷ್ಟೋ ಪಾಪ ಕೆಲಸಗಳನ್ನ ಮಾಡ್ತಾ ಪಾಪಿಗಳಿಗೋಸ್ಕರ ಯಜ್ಞಗಳನ್ನ ಮಾಡಿ ಅವರಿಂದಲೂ ಬೆಲೆ ಬಾಳುವ ದಾನಗಳನ್ನ ಸ್ವೀಕರಿಸಿದೆ. ಹೀಗೆ ಸಮಯ ಕಳೆಯುತ್ತಾ ಹೋಯಿತು. ನಾನು ಮುದುಕನಾಗಿ ಹೋದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಧನವನ್ನ ಸಂಪಾದಿಸಬೇಕು ಅನ್ನೋ ಅತಿ ಆಸೆ ಹೋಗ್ಲಿಲ್ಲ. ಹೀಗೆ ಒಂದು ದಿನ ನದಿಯ ಹತ್ತಿರ ಹೋಗಿ ಕೆಲವೊಂದಷ್ಟು ಜನ ಪಂಡಿತರ ಜೊತೆ ಸೇರಿ ಸರಿಯಾದ ಪೂಜಾ ವಿಧಾನಗಳನ್ನ ಮಾಡದೆ ತಪ್ಪು ಮಂತ್ರಗಳನ್ನ ಹೇಳುತ್ತಾ ಪೂಜೆಗಳನ್ನ ಮಾಡಿದೆ. ಆದ್ರೆ ಅದೇ ಸಮಯದಲ್ಲಿ ಒಂದು ಬೀದಿ ನಾಯಿ ನನ್ನ ಹತ್ತಿರ ಬಂತು. ಅದನ್ನ ನಾನು ಹೊಡೆದು ಓಡಿಸೋಕೆ ನೋಡಿದೆ. ಆದ್ರೆ ಅದು ನನ್ನ ಕಾಲನ್ನ ಭಯಂಕರವಾಗಿ ಕಚ್ಚಿ ಹಾಕಿತು. ನಾಯಿ ನನ್ನನ್ನ ಭೀಕರವಾಗಿ ಕಚ್ಚಿದ್ರಿಂದ ಆ ಕ್ಷಣದಲ್ಲೇ ಆ ಜಾಗದಲ್ಲೇ ನಾನು ಸಾವನ್ನಪ್ಪಿದೆ. ನಾನು ಸಾವನ್ನಪ್ಪಿದ ನಂತರ ಯಮದೂತರು ಪ್ರತ್ಯಕ್ಷವಾದರು. ಈ ರೀತಿ ಪಾಪಗಳನ್ನ ಮಾಡಿದ್ರಿಂದ ನನಗೆ ನರಕಲೋಕದಲ್ಲಿ ಎಷ್ಟೋ ರೀತಿಯ ಶಿಕ್ಷೆಗಳನ್ನ ಕೊಟ್ಟರು. ಅದೆಷ್ಟೋ ನರಕಗಳನ್ನ ಅನುಭವಿಸಿದ ಮೇಲೆ ಮತ್ತೆ ನನಗೆ ಹುಲಿಯ ಜನ್ಮ ದೊರಕಿತು.
ನನ್ನ ಪೂರ್ವಜನ್ಮದ ಬಗ್ಗೆ ನನಗೆ ಚೆನ್ನಾಗಿ ನೆನಪಿರೋದ್ರಿಂದ ನಾನು ಒಳ್ಳೆಯವರನ್ನ ಕೊಂದು ತಿನ್ನಬಾರ್ದು ಅಂತ ನನಗೆ ನಾನೇ ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ. ಆದ್ರೆ ನಿನ್ನಂತ ಪಾಪಿಗಳನ್ನ ನಾನು ತಿಂದರೆ ಖಂಡಿತವಾಗ್ಲೂ ನನ್ನ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತೆ ಎಂದು ಹೇಳುತ್ತಲೇ ಆ ಹುಲಿ ಆ ಬ್ರಾಹ್ಮಣ ಹೆಂಗಸನ್ನ ತಿಂದು ಹಾಕಿತು. ಅನಂತರ ಅವಳ ಆತ್ಮವನ್ನ ಯಮದೂತರು ಬಂದು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಯಮಲೋಕದಲ್ಲಿ ಅವಳ ಪಾಪ ಕರ್ಮಗಳನ್ನ ಕಂಡು ಚಿತ್ರಗುಪ್ತರು ಸಹ ಆಶ್ಚರ್ಯಗೊಳಗಾಗ್ತಾರೆ. ಅವಳು ಮಾಡಿದ್ದ ಪಾಪ ಕರ್ಮಗಳಿಗೆ ತಕ್ಕಂತೆ ಅವಳಿಗೆ ಘೋರವಾದಂತ ಶಿಕ್ಷೆಗಳನ್ನ ವಿಧಿಸ್ತಾರೆ. ಎಷ್ಟೋ ಕಾಲಗಳವರೆಗೆ ಅವಳನ್ನ ಅಗ್ನಿ ಕೊಳದಲ್ಲಿ ಬಿಟ್ಟು ಶಿಕ್ಷೆಯನ್ನ ಕೊಡಲಾಗಿತ್ತು. ಅನಂತರ ಅವಳು ಒಬ್ಬ ನಿರ್ಗತಿಕನ ಅಥವಾ ತಿರುಕನ ಮನೆಯಲ್ಲಿ ಹುಟ್ಟುತ್ತಾಳೆ. ಯಾವುದೇ ರೀತಿಯ ದಾನ ಧರ್ಮಗಳು ಹಿಂದೂ ಸಂಪ್ರದಾಯವೇ ತಿಳಿಯದ ಮನೆಯಲ್ಲಿ ಹುಟ್ಟಿದ್ರಿಂದ ಅವಳು ಸುಮಾರು 20 ವರ್ಷಗಳ ತನಕ ಎಷ್ಟು ಅವಸ್ಥೆಗಳನ್ನ ಪಟ್ಟು ಬದುಕ್ತಾಳೆ. ಅನಂತರ ಅವಳು ಒಂದು ಊರಿನ ಹತ್ತಿರ ಹೋದಾಗ ಅಲ್ಲಿ ಕೆಲವೊಂದಷ್ಟು ಸ್ತ್ರೀಯರು ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚೋದನ್ನ ನೋಡ್ತಾಳೆ. ಹೆಂಗಸರೆಲ್ಲರೂ ತುಳಸಿ ಗಿಡಕ್ಕೆ ಯಾಕೆ ಪೂಜೆ ಮಾಡ್ತಿದ್ದಾರೆ ಅಂತ ಅವಳಿಗೆ ಆಶ್ಚರ್ಯವಾಗಿ ಅದರ ಬಗ್ಗೆ ಅವರನ್ನ ಕೇಳಿದಾಗ ತುಳಸಿಯನ್ನ ಪೂಜಿಸೋದ್ರಿಂದ ಎಲ್ಲ ಪಾಪಗಳು ತೊಲಗಿ ಹೋಗುತ್ತೆ ಎಂದು ತಿಳಿದ ನಂತರ ಅವಳೂ ಸಹ ತುಳಸಿಯ ಮುಂದೆ ದೀಪವನ್ನ ಇಟ್ಟು ತುಳಸಿ ಗಿಡವನ್ನ ಪೂಜಿಸೋಕೆ ಪ್ರಾರಂಭಿಸ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಹೋದಂತೆ ಒಂದು ದಿನ ದಿಢೀರನೆ ಅವಳಿಗೆ ಎದೆನೋವು ಬಂದು ಸಾವನ್ನಪ್ತಾಳೆ. ಆಗ ಅವಳ ಆತ್ಮವನ್ನ ಯಮಲೋಕಕ್ಕೆ ಎಳೆದೊಯ್ಯಲು ಯಮದೂತರು ಬಂದು ಅವಳನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ವೈಕುಂಠ ದ್ವಾರಪಾಲಕರು ಯಮದೂತರನ್ನ ತಡೆಯುತ್ತಾರೆ. ಆಗ ನಮ್ಮನ್ನ ಯಾಕೆ ತಡೆಯುತ್ತಿರುವಿರಿ ಎಂದು ಯಮದೂತರು ದ್ವಾರಪಾಲಕರನ್ನ ಕೇಳಿದಾಗ ದ್ವಾರಪಾಲಕರು ಈ ಮಹಿಳೆ ಎಷ್ಟೋ ವರ್ಷಗಳವರೆಗೆ ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿದ್ದಾಳೆ, ಭಕ್ತಿಯಿಂದ ತುಳಸಿ ಗಿಡವನ್ನ ಪೂಜಿಸಿದ್ದಾಳೆ. ಆದ್ದರಿಂದ ಅವಳು ಮಾಡಿದ್ದ ಜನ್ಮ ಜನ್ಮದ ಪಾಪಗಳು ಸರ್ವ ಪಾಪ ಕರ್ಮಗಳು ಕೂಡ ತೊಲಗಿವೆ ಎಂದು ದ್ವಾರಪಾಲಕರು ಹೇಳ್ತಾರೆ. ತುಳಸಿ ಗಿಡವನ್ನ ಪೂಜಿಸಿದರೆ ಈ ರೀತಿ ಪ್ರತಿಫಲ ಸಿಗುತ್ತೆ ಎಂದು ತಿಳಿದ ಯಮದೂತರು ಆಶ್ಚರ್ಯದಿಂದ ಇದರ ಬಗ್ಗೆ ಇನ್ನೂ ಕೆಲ ವಿವರಗಳನ್ನ ಕೇಳ್ತಾರೆ. ತುಳಸಿ ಶ್ರೀಸಖಿ ಶಿವೇ ಪಾಪಹರಿಣಿ ಪುಣ್ಯತೆ ನಮಸ್ತೆ ನಾರದನುತೆ ನಮೋ ನಾರಾಯಣ ಪ್ರಿಯೆ ಎಂದು ಜಪಿಸುತ್ತಾ ತುಳಸಿ ಗಿಡದ ಮುಂದೆ ಪ್ರತಿದಿನ ಯಾರು ದೀಪವನ್ನ ಹಚ್ಚಿ ಪ್ರಾರ್ಥಿಸ್ತಾರೋ ಅವರಿಗೆ ಎಂದಾದರೂ ಒಂದು ದಿನ ಸರ್ವ ಸೌಖ್ಯಗಳು ಸಿಗುತ್ತವೆ, ಅವರ ಪಾಪ ಕರ್ಮಗಳೆಲ್ಲ ತೊಲಗಿ ಹೋಗುತ್ತವೆ ಎಂದು ದ್ವಾರಪಾಲಕರು ಹೇಳ್ತಾರೆ. ಅಷ್ಟೇ ಅಲ್ಲದೆ ತುಳಸಿ ಗಿಡವನ್ನ ಪೂಜಿಸುತ್ತಿರುವಾಗ ವಿಷ್ಣುವನ್ನ ಸ್ಮರಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುತ್ತಾ ಇರಬೇಕು. ಪ್ರತಿನಿತ್ಯ ಸೂರ್ಯ ಹುಟ್ಟುವ ಸಮಯದಲ್ಲಿ ಸೂರ್ಯ ಮುಳುಗುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿ ವಿಷ್ಣು ಮೂರ್ತಿಯನ್ನ ಸ್ಮರಿಸಿದರೆ ಎಷ್ಟೋ ಪುಣ್ಯ ದೊರಕುತ್ತೆ. ಅದರಲ್ಲೂ ಮಣ್ಣಿನಿಂದ ಮಾಡಿದ ದೀಪಗಳನ್ನ ಮತ್ತೆ ಹಸುವಿನ ತುಪ್ಪದಲ್ಲಿ ದೀಪವನ್ನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ತುಳಸಿ ಗಿಡವನ್ನ ಪೂಜಿಸೋದ್ರಿಂದ ದಾರಿದ್ರ್ಯ ದೂರವಾಗುತ್ತೆ, ಮನೆಯಲ್ಲೂ ಸಹ ಯಾವಾಗಲೂ ಸುಖ ಸಂತೋಷಗಳೇ ಇರುತ್ತೆ. ತುಳಸಿಯನ್ನ ಪೂಜಿಸೋದ್ರಿಂದ ಪಿತೃದೋಷ ಸರ್ಪದೋಷಗಳಂತಹ ದೋಷಗಳು ಸಹ ತೊಲಗಿ ಹೋಗುತ್ತೆ. ನಮ್ಮ ಆತ್ಮ ಶುದ್ಧೀಕರಣವಾಗೋದ್ರಿಂದ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಬೇಕೆಂದರೂ ಸಹ ತುಳಸಿ ಗಿಡವನ್ನ ಪೂಜಿಸಬೇಕಾಗುತ್ತದೆ. ಹೀಗೆ ಶ್ರೀಕೃಷ್ಣನು ಸತ್ಯಭಾಮಿಗೆ ತುಳಸಿ ಗಿಡದ ಮಹತ್ವವನ್ನ ವಿವರಿಸಿದನು. ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರ ಮನೆಯಲ್ಲಿ ಪ್ರತಿನಿತ್ಯ ತುಳಸಿ ಗಿಡವನ್ನ ಪೂಜಿಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.